ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಬೊಂಬಾಟ್ ಆದಂಥ ಒಂದು ಬಿರಿಯಾನಿ ಟ್ರೈ ಮಾಡೋಣ ಅಂತೇಳಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿನಲ್ಲಿರೋ ತಲಪಾಕಟ್ಟಿ ಬಿರಿಯಾನಿ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ವಿ. ಇದು ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಸುಮಾರು 50 ವರ್ಷದಿಂದ 50 ವರ್ಷನ ಅದಕ್ಕಿಂತ ಜಾಸ್ತಿ ಅವರು 1957 ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಅವಾಗಿಂದ ಇವಾಗವರೆಗೂ ಹೆಚ್ಚು ಕಡೆ ಒಂದು 60ರಿಂದ 70 ವರ್ಷ ಹಳೆಯ ಬಿರಿಯಾನಿ ಸರ್ವ್ ಮಾಡ್ತಾರೆ. 60 ವರ್ಷದ ಹಳೆ ಬಿರಿಯಾನಿ ಅಲ್ಲ, ಅವಾಗಿಂದ ಈಗಿನವರೆಗೂ ಅವರ ರೆಸಿಪಿನ ಹಾಗೆ ಅವರು ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರಪಂಚಾದ್ಯಂತ ಇವರ ಬ್ರಾಂಚಸ್ಗಳಿದೆ. ರೆಸ್ಟೋರೆಂಟ್ ಅಂತೂ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಬರ್ತಾ ಇದ್ದ ಹಾಗೆ ನಮಗೆ ರೆಸ್ಟೋರೆಂಟ್ ಮ್ಯಾನೇಜರ್ ನಮ್ಮನ್ನು ರಿಸೀವ್ ಮಾಡಿದ್ರು, ಒಂದು ಟೇಬಲ್ನ ಕೊಟ್ಟರು. ಬರೀ ಇಂಥದೆಯಾ? ಟೇಬಲ್ ಕೊಟ್ಟರು ಅಂತಂತಂದರೆ ನಮಗೆ ಅಲೋಕೇಟ್ ಮಾಡಿದ್ರು, ಅದನ್ನು ನಾವು ಮನೆಗೆ ತಗೊಳಕ್ಕೆ ಕೊಡಲಿಲ್ಲ. ಇಲ್ಲಿ ಟೇಕ್ ಅವೇ ಬಕೆಟ್ ಬಿರಿಯಾನಿಗಳು ಕೊಡ್ತಾರೆ. ಅಲ್ಲಿ ಒಂದು 3 ವೆರೈಟಿಗಳಾದಂಥ ಬಕೆಟ್ ಸ್ಯಾಂಪಲ್ಗಳು ಇಟ್ಟಿದ್ರು. ಅದರಲ್ಲಿ ಒಂದು 2ರಿಂದ 3 ಜನಕ್ಕೆ ಆಗೋ ಹಾಗೆ, ಮತ್ತು ಇನ್ನೊಂದು 4ರಿಂದ 5 ಜನಕ್ಕೆ ಆಗೋ ಹಾಗೆ, ಇನ್ನೊಂದು 9ರಿಂದ 10 ಜನಕ್ಕೆ ಆಗೋ ಹಾಗೆ. ಅದಾದಮೇಲೆ ನಾವು ಟೇಬಲ್ ಕೂತ ತಕ್ಷಣವೇ ಮೆನುನ ಇಮಿಡಿಯೇಟಾಗಿ ತಂದುಕೊಟ್ರು. ಡಿಸೆಂಟ್ ಆಗಿತ್ತು ಈ ಮೆನು. ಅಲ್ಲಿ ಸುಮಾರು ಇಂಡಿಯನ್ ಮತ್ತು ಚೈನೀಸ್ ಫುಡ್ನ ಆಪ್ಷನ್ಸ್ಗಳಿತ್ತು. ಹಾಗೆ ಇದು ಬೆಂಗಳೂರಲ್ಲಿರೋದ್ರಿಂದ ಕರ್ನಾಟಕ ದೊನ್ನೆ ಬಿರಿಯಾನಿ ಕೂಡ ಇವರು ಮಾಡ್ತಿದ್ರು. ಅವರು ಮ್ಯಾನೇಜರ್ ಹತ್ರ ನಾನು ಚೆಕ್ ಮಾಡುವಾಗ ಅವರು ಹೇಳಿದ್ರು, ಅವರ ಬೇರೆ ಎಲ್ಲೂ ಬ್ರಾಂಚ್ಗಳಲ್ಲೂ ಈ ದೊನ್ನೆ ಬಿರಿಯಾನಿ ಇಲ್ಲ, ಅದನ್ನು ಇಲ್ಲಿ ಮಾತ್ರ ಇನ್ಕ್ಲೂಡ್ ಮಾಡಿದ್ದಾರೆ. ಇವರ ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಡೀಸೆಂಟ್ ಆದ ಆ್ಯಂಬಿಯನ್ಸ್. ಪಕ್ಕದಲ್ಲಿ ಟೇಬಲ್ಗಳಿದ್ರೂ ಕೂಡ ಅದು ಡೀಸೆಂಟ್ ಆದ ಪ್ರೈವಸಿ ಇದೆ. ಈ ಮೆನು ಕಾರ್ಡಲ್ಲಿರ್ಬೋದು, ಈ ಟೇಬಲ್ ಮೇಲೆ ಹಾಕಿರೋ ಟೇಬಲ್ ಮ್ಯಾಟ್ಗಳಿರ್ಬೋದು, ಅವರ ಫುಡ್ ಅವೈಲಬಿಲಿಟಿ ಏನಿದೆ ಅದು ಹೇಗಿರುತ್ತೆ, ಆ ಫುಡ್ನ ಫೋಟೋಗ್ರಾಫಿಗಳನ್ನಲ್ಲಿ ಹಾಕಿದ್ದಾರೆ. ನಮಗೆ ಅದನ್ನು ಇನ್ನೂ ಟೆಂಪ್ಟ್ ಮಾಡುತ್ತೆ, ನಾವು ಇದನ್ನು ಆರ್ಡ್ರ್ ಮಾಡೋಣ ಅದನ್ನು ಆರ್ಡ್ರ್ ಮಾಡೋಣ ಅಂಥೇಳಿ. ಕೊನೆಗೆ ನಾವು ಸುಮಾರು ಫುಡ್ಗಳನ್ನ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಿದ್ವಿ. ಒಂದು ಬ್ಯೂಟಿಫುಲ್ ಆದ ತಟ್ಟೆನಲ್ಲಿ ಒಂದು ಬಾಳೆ ಎಲೆ ಹಾಕಿ ಕೊಟ್ಟರು. ಅದೊಂದು ಸ್ವಲ್ಪ ಯುನೀಕ್ ಅನ್ನಿಸ್ತು ನನಗೆ. ಅದಾದಮೇಲೆ ನಾನು ಆರ್ಡ್ರ್ ಮಾಡಿದ್ದ ಮಟನ್ ಲಿವರ್ ಬಂತು, ಮಟನ್ ಲಿವರ್ ರೋಸ್ಟ್. ಅದಾದಮೇಲೆ ತಲಪಾಕಟ್ಟಿ ಚಿಕನ್ ಬೋನ್ಲೆಸ್ ರೋಸ್ಟ್ ಕೂಡ ಬಂತು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿ ಸ್ಪೈಸಿ ಅನ್ನಿಸ್ತು. ಅದು ಹೇಗಿದೆ ಟೇಸ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಇವರ ಮಟನ್ ಲಿವರ್ ರೋಸ್ಟ್ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಅದು ಮಸಾಲೆ ಎಲ್ಲ ನೀಟಾಗಿ ಹಿಡಿದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಾರ್ಮಲಿ ಲಿವರ್ ಸ್ವಲ್ಪ ನೀವು ಸರಿಯಾಗಿ ಕುಕ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಒಂಥರ ಹಾರ್ಡಾಗಿಬಿಡುತ್ತೆ, ಒಂಥರ ಲಿವರ್ ಸ್ಮೆಲ್ ಬಂದುಬಿಡುತ್ತೆ. ಅದು ಒಂಥರ ಜುಂಗು ಏನಂತಾರೆ, ಒಂಥರ ಚುಂಗು ವಾಸನೆ, ಆ ಥರ ಎಲ್ಲ ಏನೂ ಇಲ್ಲ. ಇವರು ತುಂಬಾ ಚೆನ್ನಾಗಿ ಮಾಡಿದರು. ಅದಾದಮೇಲೆ ನಾನು ಟ್ರೈ ಮಾಡಿದ್ದು ಇವರ ತಲಪಾಕಟ್ಟಿ ಚಿಕನ್ ರೋಸ್ಟ್. ಬಾಂಬಾಟಾಗಿತ್ತು. ಸರಿ ಇಲ್ಲ, ಅದು ಪಳ್ಳು ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಈಗ ಬಂದಿದ್ದೆ ನಮ್ಮ ವರ್ಲ್ಡ್ ಫೇಮಸ್ ಬಿರಿಯಾನಿ ತಲಪಾಕಟ್ಟಿ ಬಿರಿಯಾನಿ. ಮೊದಲಿಗೆ ಚಿಕನ್ ಬಿರಿಯಾನಿ ಬಂತು, ಅದರಲ್ಲಿ ಒಂದು ಎಗ್ ಹಾಕಿ. ಅದಾದಮೇಲೆ ಮಟನ್ ಬಿರಿಯಾನಿ ಕೂಡ ಮೊಟ್ಟೆ ಹಾಕಿದ್ರು. ಅದು ಏನಕ್ಕೆ ಹಾಕಿದ್ರು ಗೊತ್ತಿರಲಿಲ್ಲ, ಬಟ್ ನಾನಂತೂ ಆ ಮೊಟ್ಟೆನ ನಾನೇ ತೊಗೊಂಡೆ. ಅದಾದಮೇಲೆ ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಸೀರಗ ಸಾಂಬಾರ್ ರೈಸ್ ಅಂತ ಕರೀತಾರಲ್ಲ, ಆ ರೀತಿ ಸೀರಗ ಸಾಂಬಾರ್ ರೈಸಲ್ಲಿ ಸಣ್ಣ ರೈಸು ಮತ್ತು ಬಿರಿಯಾನಿ ಫ್ಲೇವರ್ ಅಂತೂ ಅಮೇಝಿಂಗ್ ಆಗಿತ್ತು. ಮಟನ್ ಕ್ವಾಲಿಟಿ ನಾವು ಸಕ್ಕತ್ತಾಗಿತ್ತು. ಮಟನ್ ಸಾಫ್ಟಾಗಿ ನೀಟಾಗಿ ಬೆಂದಿತ್ತು. ಅದರಲ್ಲಿ ಒಂದು ಹಾಗೆ ಬಿರಿಯಾನಿನ ನಾನು ಟೇಸ್ಟ್ ಮಾಡಿದೆ. ಯಪ್ಪ, ಸಕ್ಕತ್ ಟೇಸ್ಟ್ ಗುರು. ಈ ಬಿರಿಯಾನಿನ ಮಸಾಲೆಗಳು ರೈಸ್ನಲ್ಲಿ, ಮಟನ್ನಲ್ಲಿ ಎಲ್ಲದರಲ್ಲೂ ಕೂಡ ಹಾಗೆ ಅಬ್ಸರ್ವ್ ಆಗಿಬಿಟ್ಟಿತ್ತು. ನಾನು ಅದಾದಮೇಲೆ ಸ್ವಲ್ಪ ಸಾಲನ್ನ ಹಾಕ್ಕೊಂಡು ಟ್ರೈ ಮಾಡಿದೆ, ಅದು ಕೂಡ ಬಾಂಬಾಟಾಗಿತ್ತು. ಅದಾದಮೇಲೆ ಚಿಕನ್ ಬಿರಿಯಾನಿ ಟ್ರೈ ಮಾಡಿದೆ. ಇದರ ಫ್ಲೇವರು ಮತ್ತು ಮಟನ್ ಬಿರಿಯಾನಿನ ಫ್ಲೇವರ್ಗಳು ಕೂಡ ಬೇರೆಯಾಗೇ ಇತ್ತು. ಇದು ಕೂಡ ತಲಪಾಕಟ್ಟಿ ಚಿಕನ್ ಬಿರಿಯಾನಿ, ಅದು ಕೂಡ ತಲಪಾಕಟ್ಟಿ ಮಟನ್ ಬಿರಿಯಾನಿ, ಬಟ್ ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ತುಂಬ ಅಂತ ಏನಿಲ್ಲ, ಸ್ವಲ್ಪ ಫ್ಲೇವರಲ್ಲಿ ಡಿಫ್ರೆನ್ಸ್ ಇತ್ತು. ಟೇಸ್ಟ್ ಮಾಡಿದಾಗ ಬಿರಿಯಾನಿ ಟೇಸ್ಟ್ ಹಾಗೇ ಇತ್ತು. ಮೀಟ್ನಲ್ಲಿ ಯಾವುದೇ ರೀತಿ ಮಸಾಲೆ ಹಿಡಿದಿರಲಿಲ್ಲ. ನಾರ್ಮಲಿ ಚಿಕನ್ಗಳಲ್ಲಿ ಆಗುವಂಥದ್ದು ಹಾಗೆಯೇ ಬಿರಿಯಾನಿಗಳಲ್ಲಿ ಮಸಾಲೆ ಚಿಕನ್ಗೆ ಬರಲ್ಲ. ಬಟ್ ನಾನು ಇದನ್ನು ಟ್ರೈ ಮಾಡಿದ್ನಲ್ಲ, ಇವರ ತಲಪಾಕಟ್ಟಿ ಚಿಕನ್ ರೋಸ್ಟ್. ಈ ಚಿಕನ್ ರೋಸ್ಟ್ನ ಅವರು ಎಷ್ಟು ಚೆನ್ನಾಗಿ ಮಾಡಿದರು ಅಂತಂತಂದರೆ, ಅವರ ಫುಲ್ ಮಸಾಲೆ ನಮ್ಮ ಎಂಟೈರ್ ಚಿಕನ್ನಲ್ಲಿ ಅಬ್ಸರ್ವ್ ಆಗಿಬಿಟ್ಟಿತ್ತು. ನನಗಂತೂ ಅದು ಆ ರೀತಿ ಯೋಚನೆಯಲ್ಲೇ ಇದೆ. ಬಟ್ ಈ ಬಿರಿಯಾನಿನಲ್ಲಿ ಆ ಫ್ಲೇವರ್ ಚಿಕನ್ ಒಳಗೆ ಹೋಗಿರಲಿಲ್ಲ. ಬಟ್ ಇಟ್ ವಾಸ್ ಅ ಗುಡ್ ಬಿರಿಯಾನಿ. ಇವರ ಮೊಸರು ಬಜ್ಜಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾವು ಸ್ವಲ್ಪ ಮೊಸರು ಜಾಸ್ತಿ ಹಾಕಿ ಟೊಮ್ಯಾಟೊ ಮತ್ತು ಈರುಳ್ಳಿನೆಲ್ಲ ಹಾಕಿರ್ತೀವಿ, ಬಟ್ ಇವರು ಬರೀ ಆನಿಯನ್ ಮಾತ್ರ ಹಾಕಿ ಕರ್ಡ್ನ ಸ್ವಲ್ಪ ಈಕ್ವಲೆಂಟಾಗಿ ಇಟ್ಟಿದ್ರು. ನಿಮಗೆ ಜಾಸ್ತಿ ಆನಿಯನ್ ಸಿಗೋ ಹಾಗೆ ಮಾಡಿದರು. ತುಂಬ ಚೆನ್ನಾಗೇ ಇತ್ತು. ಅದಾದಮೇಲೆ ನಾವು ಟ್ರೈ ಮಾಡಿದ್ದೆ ಮೊರು ಚಿಕನ್ ವಿಂಗ್ಸ್. ಆಲ್ಮೋಸ್ಟ್ KFC ಚಿಕನ್ ಥರನೇ ಇತ್ತು.
ಬಟ್ ಇಟ್ ವಾಸ್ ಅ ಗುಡ್ ಒನ್. KFC ಚಿಕನಲ್ಲಿ ಸ್ವಲ್ಪ ನಿಮಗೆ ಬ್ಲ್ಯಾಂಡ್ ಅನಿಸ್ಬಿಡುತ್ತೆ, ಬಟ್ ಇದರಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಮಸಾಲೆಗಳು ಸಿಗುತ್ತೆ. ದಿಸ್ ಇಸ್ ಲೈಕ್ ಫ್ಯೂಷನ್ ಅಂತ ಬೇಕಾದರೆ ಕರಿಬೋದು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಇದಕ್ಕೂ ಕೂಡ ಅವರು ಒಂಥರ ಯೋಗರ್ಟ್ ಡಿಪ್ ಕೊಡ್ತಾರೆ, ಅದ್ರ ಜೊತೆಗೆ ಅದು ಚೆನ್ನಾಗೇ ಇತ್ತು. ನಾವು ಫಸ್ಟ್ ಬಿರಿಯಾನಿ ಟ್ರೈ ಮಾಡೋದ್ರಿಂದ ಅದಾದಮೇಲೆ ನಾವು ಟ್ರೈ ಮಾಡಿದ್ದೆ ಪರಾಟ. ಬೇಸಿಕ್ಲಿ ಜನಗಳು ಫಸ್ಟ್ ಪರಾಟ ತಿಂದು ಆಮೇಲೆ ಬಿರಿಯಾನಿ ತಿಂತಾರೆ, ಬಟ್ ನಾವು ತಲಪಾಕಟ್ಟಿ ಬಿರಿಯಾನಿ ರೆಸ್ಟೋರೆಂಟ್ ಬಂದ್ಬಿಟ್ಟು ಫಸ್ಟ್ ಬಿರಿಯಾನಿ ಟ್ರೈ ಮಾಡಬೇಕು, ಜಾಗ ಇದ್ದರೆ ಮಿಕ್ಕಿದ್ದು ಅಂತ ಹೇಳಿ ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ದೆ ನೂಲ್ ಪರಾಟ. ತುಂಬಾ ಚೆನ್ನಾಗಿತ್ತು. ನಾರ್ಮಲಿ ಇವರು ಒಂದೇ ಒಂದು ಪರಾಟ ಆರ್ಡರ್ ಮಾಡ್ತೀನಿ ಅಂತಂದರೆ ಸಾಲ್ನ ಅವರೇ ಕೊಡ್ತಾರೆ, ಆ ಗ್ರೇವಿ ಅವರೇ ಕೊಡ್ತಾರೆ. ಇಲ್ಲ ಅಂತಂದರೆ ನೀವು ಪೋರ್ಷನ್ ವೈಸ್ ಗ್ರೇವೀಸ್ ಆರ್ಡರ್ ಮಾಡ್ಕೋಬೇಕು. ನಾನಂತೂ ಈ ಪರಾಟ ಜೊತೆ ಆ ಸಾಲ್ನ ಮಿಕ್ಸ್ ಮಾಡಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನನಗೆ ಮೇನ್ ಕೋರ್ಸ್ ಟ್ರೈ ಮಾಡೋಕ್ಕೆ ನನ್ನ ಹೊಟ್ಟೆಲಂತೂ ಜಾಗ ಇರಲಿಲ್ಲ. ಅದಾದಮೇಲೆ ನಾನು ಟ್ರೈ ಮಾಡಿದ್ದೆ ಅವರ ಜಿಗರ್ ತಾಂಡ. ಜಿಗರ್ ತಾಂಡ ಬಂದು ಮಧುರೈನ ಫೇಮಸ್ ಡ್ರಿಂಕ್. ಬಟ್ ಇವರು ಏನು ಮಾಡಿದ್ದಾರೆ ಅಂತಂದರೆ ಅದೇ ರೆಸಿಪಿನ ಎಲ್ಲ ಇಟ್ಕೊಂಡು ಇಲ್ಲೊಂದು ಐಸ್ ಕ್ರೀಮ್ ಹಾಕಿ ಅದನ್ನು ಒಂದು ಡೆಸರ್ಟ್ ಆಗಿ ಮಾಡಿದ್ದಾರೆ, ನಮ್ಮ ಫಲೂಡಾ ರೀತಿ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಅದಾದಮೇಲೆ ಈ ಸೀಸನ್ ಫ್ರೂಟ್ ಆದಂಥ ಮ್ಯಾಂಗೋ ಪುಡಿಂಗ್ ಮಾಡಿದರು, ಅದನ್ನು ತುಂಬಾ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಅಂತ ಹೇಳ್ಬೋದು ನಾನು. ಹೀಗೆ ನಾನು ಊಟ ಮಾಡ್ತಿದ್ದಾಗ ಅಲ್ಲಿನ ಮ್ಯಾನೇಜರ್ಸ್ ಬಂದು ನಮ್ಮ ಹತ್ರ ಫುಡ್ ಹೇಗಿದೆ ಅಂತೇಳಿ ಫೀಡ್ಬ್ಯಾಕ್ ತೊಗೊಂಡ್ರು, ಹೇಗೆ ಕಂಫರ್ಟಬಲ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಎಲ್ಲ ಕನ್ಫರ್ಮ್ ಮಾಡಿ ಅಲ್ಲಿಂದ ಹೊರಟ್ರು. ಬಟ್ ನನಗೂ ಖುಷಿಯಾಗಿ ನಾನು ಅವ್ರ ಜೊತೆ ಮಾತಾಡಿದೆ. ಯಾಕೆಂತಂದರೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರಲಿಲ್ಲ. ಫುಡ್ಡು ಆನ್ ಟೈಮ್ ಬಂತು, ಸರ್ವಿಸ್ ಆಗಲಿ ಫುಡ್ ಆಗಲಿ ಎಲ್ಲನೂ ಸಖತ್ತಾಗಿ ಬೇಗನೆ ಸರ್ವಿಸ್ ಮಾಡಿದ್ರು. ಫುಡ್ ಅಂತೂ ಅಮೇಝಿಂಗ್ ಆಗಿತ್ತು. ಇದಾದಮೇಲೆ ನಾನು ಟ್ರೈ ಮಾಡಿದಂಥ ಮ್ಯಾಂಗೋ ಪುಡ್ಡಿಂಗ್ ಮತ್ತು ಟೆಂಡರ್ ಕೋಕೋನಟ್ ಪುಡ್ಡಿಂಗ್ ಕೂಡ ಚೆನ್ನಾಗೇ ಇತ್ತು. ಕೊನೆಗೆ ಬಂದಿದೆ ನಮ್ಮನ್ನು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿದಂಥ ಒಂದು ಡಿಶ್, ಅದೇ ನಮ್ಮ ಟೇಬಲ್ ಬಿಲ್ಲು. ಮಟನ್ ಬಿರಿಯಾನಿ ಅರೌಂಡ್ 400 ರುಪೀಸ್ ಇತ್ತು, ಚಿಕನ್ ಬಿರಿಯಾನಿ ಅರೌಂಡ್ 330 ರುಪೀಸ್ ಇತ್ತು. ಚಿಕನ್ ಸ್ಟಾರ್ಟರ್ಸ್ ಎಲ್ಲ ಆಲ್ಮೋಸ್ಟ್ 330, ಮಟನ್ ಸ್ಟಾರ್ಟರ್ಸ್ ಎಲ್ಲ ಆಲ್ಮೋಸ್ಟ್ 400 ರುಪೀಸ್, 389, 399 ಆಗಿತ್ತು. ಬಟ್ ಎಲ್ಲನೂ ವರ್ತಿಯಾಗೇ ಇತ್ತು. ಯಾವುದೇ ರೀತಿ ನಿಮ್ಮ ಮನಸ್ಸು ಬೇಜಾರೇ ಆಗಲ್ಲ ಪೇ ಮಾಡೋದಕ್ಕೆ. ಇವರ ಬಿರಿಯಾನಿ ಪೋರ್ಷನ್ಗಳು ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ. ನೀವೇನಾದರೂ ಒಬ್ಬರೇ ಬರ್ತೀರಾ ಅಂತಂತಂದರೆ ಒಂದು ಬಿರಿಯಾನಿನ ಟ್ರೈ ಮಾಡಿ ಸಾಕು. ಈ ಕಡೆ ನಾನು ಸ್ಟಾರ್ಟರ್ ಟ್ರೈ ಮಾಡ್ತೀನಿ, ಆ ಕಡೆ ಬಿರಿಯಾನಿನೂ ಟ್ರೈ ಮಾಡ್ತೀನಿ ಅಂತಂತಂದರೆ ಹೆವಿ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಅಷ್ಟೇ.